ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಅರಮನೆಗೆ ಬಂದೆ, ತುಂಬ ದಿನ ಆಗೋಗಿತ್ತು. ನನ್ನ ಅರಮನೆಗೆ ಬಂದು ನೋಡಿ, ಎಲ್ಲ ಧೂಳು ಗಲೀಜು ಹೇಗಾಗಿದೆ. ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಇಲ್ಲೇ ಬಿದ್ದಿದೆ ನೋಡಿ. ನಮ್ಮನೆಗೆ ಲೈಟ್ ಇಲ್ಲದೆ ಕಾಣಿಸಲ್ಲ. ಇಷ್ಟು ಲಗೇಜು ಮಗಳು ಮನೆಯಲ್ಲಿ ಇದ್ನಲ್ಲ, ಎಲ್ಲ ತೊಗೊಂಡು ಬಂದೆ ನೋಡಿ. ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಜಿರಳೆಗೆ ಔಷಧಿ ಹೊಡೆದ್ಬಿಟ್ಟು ಹೋಗಿರ್ತೀನಿ. ಜಿರಳೆ ಎಲ್ಲ ಹಿಂಗೆ ಸತ್ತಿರುತ್ತೆ. ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ರೋಡ್ ಸೈಡ್ ಅಲ್ವಾ, ತುಂಬ ಧೂಳು, ತುಂಬ ಗಲೀಜು. ಹೊರಗಡೆ ಹೊರಟ ದೇವೇಂದ್ರ, ಮೆಟ್ಲಿಗೆ ನೀರು ಹಾಕ್ಬೇಕಿತ್ತು. ಹಾಕ್ತೀನಿ ಬಿಡು, ನಾನು ಬಿಟ್ಬಿಡು, ಸಣ್ಣಕ್ಕೆ ನೀರು ಬಿಟ್ಬಿಡಪ್ಪ, ನಾನು ಹಾಕ್ತೀನಿ ನೋಡಿ. ಮೆಟ್ಲಿಗೆ ಮಾಡಿ ಮೇಲೆ ಹುಡುಗ ಇದ್ದಾನೆ, ಅವನು ನೀರು ಹಾಕ್ತಾನೆ. ಅವನು ಹೀಗೆ ಪಾತ್ರೆಗೆಲ್ಲ ಧೂಳಾಗತ್ತೆ ಅಂತ ಹೀಗೆ ಒತ್ಬಿಟ್ಟು ಒಂದು ಸೀರೆನ ಒದಿಸ್ಬಿಟ್ಟು ಹೋಗಿರ್ತೀನಿ. ಕಾಲಿಡೋಕ್ಕಾಗ್ತಾಯಿಲ್ಲ ನೋಡಿ, ಅಷ್ಟು ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ಹೋಗಿರ್ತೀನಿ. ಈಗ ತಿರ್ಗಾ ಬಂದು ಎಲ್ಲ ಕ್ಲೀನ್ ಮಾಡಬೇಕು ನೋಡಿ. ನೋಡಿ ನೋಡಿ ಎಷ್ಟು ಧೂಳಾಗಿರುತ್ತೆ. ಫುಲ್ಲು ಕ್ಲೀನ್ ಮಾಡಬೇಕು. ಇವಾಗ ಹೋಗೋದೊಂದು ತಲೆನೋವು ಅಂತ ಅಂದರೆ ಬಂದಮೇಲೆ ಒಂದು ತಲೆನೋವು. ಎಷ್ಟು ಗಲೀಜು. ಇದರಲ್ಲೂ ಅಷ್ಟೇ, ಬಚ್ಚಲು ಮನೆಯಲ್ಲೂ ಅಷ್ಟೇ ತುಂಬ ಇದಾಗಿರುತ್ತೆ. ಇದು ನನ್ನ ಅರಮನೆ. ನನ್ನ ಚಳಿ ಅಂದರೆ ಚಳಿ ಮೋಡ ಇವತ್ತು, ಹಾಗಾಗಿ ಸ್ವೆಟ್ರೆಲ್ಲ ಹಾಕ್ಕೊಂಡು ಈಗ ಬಂದೆ. ಇದು ನನ್ನ ಅರಮನೆ ವೀಡಿಯೋ ನೋಡೋದ್ರಲ್ಲಿ ಎಲ್ಲರೂ ಕೇಳ್ತಾಯಿದ್ರಿ, ತೋರಿಸಿದೊಂದು ಮನೆ ಇರೋದೊಂದು ಮನೆ ತೋರಿಸ್ತಾ ಇದ್ದೀರಾ, ಏನು ಸುಳ್ಳು ಹೇಳ್ತೀರಾ ನೀವು ಅಂತ ಕಮೆಂಟಲ್ಲಿ ತುಂಬ ಜನ ಕಮೆಂಟಲ್ಲಿ ಬರೀತಾ ಇದ್ದೀರಾ. ತೋರಿಸಿರೋದು ಹಳೆ ಮನೆ, ಚಿಕ್ಕ ಮನೆ ತೋರಿಸಿದ್ದೀರಾ, ಈಗ ನೋಡಿದ್ರೆ ದೊಡ್ಡ ಮನೇಲಿದ್ದೀರಾ ಅಂತ ತೋರಿಸ್ತಿದ್ದಾರೆ. ನಾನು ಯಾವುದು ಏನು ಸುಳ್ಳು ಹೇಳ್ತಾ ಇಲ್ಲ. ಇದು ಯೂಟ್ಯೂಬು, ಎಲ್ಲರೂ ನೋಡ್ತಾರೆ. ನಾನು ನಿಜನೇ ಹೇಳ್ತಿರೋದು. ನನ್ನ ಅರಮನೆ ಇದು ನೋಡಿದ್ರಲ್ಲ, ನಾನು ಅರಮನೆಗೆ ಬಂದಿದ್ದೀನಿ. ಇಷ್ಟೆಲ್ಲ ಲಗೇಜ್ ಇವಾಗ ಅನ್ಪ್ಯಾಕ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಸುಮ್ಮನೆ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ, ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ರೋಡ್ ಸೈಡ್ ಮನೆ ತುಂಬ ಗಲೀಜಾಗಿದೆ. ಸದ್ಯಕ್ಕೆ ಒಂದು ಸ್ವಲ್ಪ ತೊಳಿತೀನಿ, ಮಳೆ ಬರ್ತಿದೆ, ಆಮೇಲೆ ನೋಡೋಣ. ಯಾವಾಗಲೂ ನನಗೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಇದೇ ಕೆಲಸ. ನೋಡಿ ಎಷ್ಟು ಗಲೀಜು ಬರ್ತಾ ಇದ್ದೀನಿ. ಇದಕ್ಕಂತಾನೆ ಒಂದು ಬ್ರಷ್ ಇಟ್ಬಿಟ್ಟಿದ್ದೀನಿ ನಾನು. ಈ ಥರ ಬ್ರಷ್ ಆದರೆ ಈ ಸಂದಿಲೆಲ್ಲ ಹೋಗುತ್ತೆ, ಇಲ್ಲ ಅಂದರೆ ಬೇರೆ ಬ್ರಷ್ ಅಂದರೆ ಹೋಗಲ್ಲ. ಈ ಅಂಚೆಲ್ಲ, ಗೋಡೆ ಅಂಚಿರುತ್ತಲ್ಲ, ಅದೆಲ್ಲ ಹೋಗಲ್ಲ. ಮೆಟ್ಲು ನೋಡಿ, ಮೇಲೆ ಇಬ್ಬರು ಬಾಡಿಗೆಗಿದ್ದಾರೆ. ಅವರು ಪಾಪ ಗಂಡು ಮಕ್ಕಳು, ಉಜ್ಜೋದೇನು ಮಾಡಲ್ಲ, ಸುಮ್ಮನೆ ನೀರು ಹಾಕ್ತಾರೆ ಅಷ್ಟೇ. ಈಗ ಹೇಳಿದೆ ನೀರು ಹಾಕೋ ಅಂತೆ, ಇವತ್ತು ರಜೆ ಶುಕ್ರವಾರ ಅಂತೆ, ನೀರು ಹಾಕ್ತಾ
ಅವರೆಲ್ಲ ಉಚ್ಚಿ ತೊಳೆಯಲ್ಲ. ನಾನು ಬಂದಾಗಲೇ ಉಚ್ಚಿ ತೊಳೆದು ಇದೇ ಕೆಲಸ ಆಗೋಗ್ತೀನಿ. 4 ದಿವಸ ನನಗೆ ನೋಡಿ ಹೇಗೆ ಬರುತ್ತೆ. ನೋಡಿ ಎಷ್ಟು ಗಲೀಜಿದೆ ನೋಡಿ. ಈಗೆಲ್ಲ ಉಚ್ಚಿ ತೊಳೆದು ಮೂರು 4 ದಿವಸದಿಂದ ಮಳೆ ಅಂದರೆ ಮಳೆ. ಎರಡು ಗಿಡ ಇಟ್ಟಿದ್ದೀನಿ. ಎಲ್ಲ ನೀರು ಹಾಕಿಲ್ಲ, ಅಕ್ಕಪಕ್ಕದವ್ರು ನೀರು ಹಾಕ್ತಾರೆ.
ನಾಳೆ ಸ್ವಲ್ಪ BBMP ಅವ್ರಿಗೆ ಹೇಳ್ಬಿಟ್ಟು ಇದು ಕಸ ಎತ್ತಿಸ್ಬೇಕು. ನಾನಿದ್ದರೆ ಸ್ವಲ್ಪ ಎಲ್ಲ ಸರಿಯಾಗಿ ಇಟ್ಕೊಂಡಿರ್ತೀನಿ, ಇಲ್ಲ ಅಂದರೆ ಈ ಥರ ಆಗುತ್ತೆ ನೋಡಿ. ರೋಡ್ ಸೈಡ್ ಇರೋದ್ರಿಂದ ತುಂಬ ಕಷ್ಟ. ಒಂದೆಲಗ, ದೊಡ್ಡ ಪತ್ತೆ, ಮನಿ ಪ್ಲ್ಯಾಂಟು, ಒಂದು ಸುಮ್ಮನೆ ಒಂದು ಹಲಸಿನ ಬೀಜ ಹಾಕಿದ್ದೆ, ಅದು ಬಂದಿದೆ. ಇಷ್ಟೊತ್ತಲ್ಲಿ ಇವಾಗ 12:30 1 ಗಂಟೆ ಆಯಿತು. ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಬೇಡ ಅಂತ ಸುಮ್ಮನೆ ಮೇಲ್ಮೇಲೆ ತೊಳಿತಾ ಇದ್ದೀನಿ ಅಷ್ಟೇ. ಮೋಟರು ಅದೇ ಆನ್ ಆಗೋ ಥರ ಸಂಪಿಂದ ಟ್ಯಾಂಕಿಗೆ ನೀರು ಅದೇ ಹೋಗುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ. ಇಷ್ಟು ಕ್ಲೀನ್ ಆಯಿತು. ರಂಗೋಲಿ ಎಲ್ಲ ಏನೂ ಹಾಕಲಿಲ್ಲ. 1 ಗಂಟೆ ಟೈಮು. ಎದುರುಗಡೆ ಸಂಪಿನ ಮರ ಇದೆ, ಅದರದ್ದೆಲ್ಲ ದಳಗಳು ಬಿದ್ದಿರುತ್ತೆ. ಇಷ್ಟು ನೋಡಿ ಸೋಪ್ ಹಾಕಿ ಉಚ್ಚಿ ಇಷ್ಟು ಕ್ಲೀನ್ ಆಯಿತು. ಈಗ ಬಾಗಿಲೆಲ್ಲ ಸ್ವಲ್ಪ ನೋಡಿ ತೋರಿಸ್ತೀನಿ ಎಷ್ಟು ಎಲ್ಲ ಇಲ್ಲಿ ಬಂದಾಗ ಇದೇ ಥರ ನಾನು ಕ್ಲೀನ್ ಮಾಡೋದಾಗುತ್ತೆ ನೋಡಿ. ಹೀಗೆ ಫುಲ್ಲು ಮೇಲಿಂದ ಎಲ್ಲ ನೋಡಿ. ಎಲ್ಲರೂ ಕೇಳ್ತಾರೆ ಸುಳ್ಳು ಹೇಳ್ತೀರಾ ಅಂತ. ನಾನು ಯಾಕೆ ಸುಳ್ಳು ಹೇಳಿ ನನಗೇನು ಲಾಭ? ಬೇಜಾರಾಗುತ್ತೆ ಆ ಥರ ಕಮೆಂಟ್ ಎಲ್ಲ ನೋಡ್ಬೇಕಾದ್ರೆ ಬೇಜಾರಾಗುತ್ತೆ. ಇವಾಗ ಹಂಗಾದ್ರೆ ಮಗಳು ಮನೆಗೆ ರಿಲೇಷನ್ ಅವ್ರ ಮನೆಗೆ ಹೋಗಿರಂಗೆ ಇಲ್ವಾ? ನಮ್ಮನೆ ಅಂತ ತೋರಿಸ್ಬಿಟ್ಟು ನಾನು ಬೇರೆಯವ್ರ ಮನೆಗೆ ತೋರ್ಸೋಕ್ಕೆ ಸಾಧ್ಯನಾ? ಇವಾಗ ಆಯಿತು, ಮಗಳು ಮನೆಗೆ ತೋರಿಸಿದ್ದೀನಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಇದು ಮಗಳು ಮನೇಲಿದ್ದೀನಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನಾನು. ತಿರ್ಗಿ ಅದೇ ಥರ ಕಮೆಂಟ್ ಮಾಡ್ತಾರೆ, ತೋರಿಸಿದೊಂದು ಇರೋದೊಂದು ಮನೇಲಿದ್ದೀರಾ ಅಂತಾರೆ. ಅದಕ್ಕೇ ನೋಡಿ, ಇಷ್ಟು ದಿನ ಆದಮೇಲೆ ನಮ್ಮ ಮನೆಗೆ ಬಂದಮೇಲೆ ಯಾವ ಥರ ಇದೆ ನಮ್ಮ ಮನೆ ನೋಡಿ ಅಂತ ತೋರಿಸೋದಕ್ಕೇ ವಿಡಿಯೋ ಮಾಡಿರೋದು. ಕಾಲು ಹೆಚ್ಚೆ ಗುರ್ತು ನೀರಾಗಿ ತೊಗೊಂಡೋದ್ನಲ್ಲ ನೋಡಿ. ಇದೆಷ್ಟೆಲ್ಲ ಇವಾಗ ಒರೆಸ್ಬೇಕು. ಪಾತ್ರೆ ನಾವು ಮಡಕೆ ಬಳಸ್ತಾ ಇದ್ದರೆ ಏನೂ ಆಗಲ್ಲ, ಬಳಸದೇ ಇದ್ದರೆ ನೋಡಿ ಈ ಥರ ಬೂಸ್ಟ್ ಬರುತ್ತೆ. ಒಣಗಲ್ವಲ್ಲ ಇವಾಗ ಥಂಡಿಗಾಲ, ಅದಕ್ಕೆ ಇನ್ನು ನಾನು ಯೂಸ್ ಮಾಡ್ಬೇಕಾದ್ರೆ ಎಲ್ಲ ತೊಳ್ಕೊಂಡು ಯೂಸ್ ಮಾಡಬೇಕು. ಇವಾಗ ತೆಗೆದೆ ನೋಡಿ ಇದು ಸ್ಟ್ಯಾಂಡು. ಈಗ ಒರೆಸ್ಬೇಕು. ನನಗೆ ಮಾಪಲ್ಲೆಲ್ಲ ಒರ್ಸೋಕ್ಕೆ ಬರಲ್ಲ. ನನಗೇನಿದ್ರು ಹೀಗೆ ಪಕ್ಕೊಂಡೆ ಒರೆಸ್ಬೇಕು. ನನಗೆ ಮಂಡಿ ಹುರ್ಕೊಂಡು ಎಷ್ಟೇ ದೊಡ್ಡ ಮನೆ ಆದ್ರೂ ಈ ಥರ ಮಂಡಿ ಊರ್ಕೊಂಡೆ ನಾನು ಒರೆಸ್ಬೇಕು. ಇವಾಗ 3 ಸರಿ ಒರೆಸ್ಬೇಕು ಮನೇನ. ಒಂದ್ಸರಿ ನೀರಾಗಿ ಒರೆಸ್ಕೊಳ್ತೀನಿ, ಒಂದ್ಸರಿ ನೀರಾಗಿ ಒರೆಸ್ಕೊಂಡು ಆಮೇಲೆ ಒಂದ್ಸರಿ ಗಟ್ಟಿ ಒರೆಸ್ಕೊಳ್ತೀನಿ, ಆಮೇಲೆ ಇದಾಕ್ಬಿಟ್ಟು ಲೈಸಾಲ್ ಹಾಕ್ಬಿಟ್ಟು ಒರೆಸ್ಕೊಳ್ತೀನಿ. ಚಿಕ್ಕ ಮನೆ ಆಗಿರ್ಬೋದು, ಆದರೆ ಚಿಕ್ಕ ಮನೆನೋ ದೊಡ್ಡ ಮನೆನೋ ನೀಟಾಗಿ ಇಟ್ಕೊಬೇಕಲ್ವಾ? ನೋಡಿ ಎಷ್ಟು ಗಲೀಜು, ನೋಡಿ ಎಷ್ಟು ಧೂಳು. ನೋಡಿ ಇಷ್ಟೊತ್ತಾಯಿತು, 2 ಅವರ್ ಹಿಡಿತು. ಹಂಗರು ಮೇಲೆಲ್ಲ ಏನೂ ಒರೆಸಿಲ್ಲ, ಮಾಡಿಲ್ಲ. ಇವತ್ತು ಶುಕ್ರವಾರ, ಬೇಡ ಧೂಳು ಹೊಡಿಯೋದೆಲ್ಲ ಅಂಥೇಳಿ ಗಡಿಯಾರ ನಿಂತೋಗಿದೆ, ಎಲ್ಲಿ ತಂದು ಹಾಕಬೇಕು. ಈಗ ಮಧ್ಯಾಹ್ನ 2 ಗಂಟೆ ಆಯ್ತೇನೋ ನೋಡಿ. ನೀರು ಹಾಕಿ ತೊಳೆದಿದ್ದು ಒಣಗ್ತಾನೂ ಬಂತು. ಇಷ್ಟು ಬಾಗಿಲೆಲ್ಲ ಇಷ್ಟು ಕ್ಲೀನ್ ಆಯಿತು. ಇದು ಗಿಫ್ಟ್ ನನ್ನ ಬಗ್ಗೆ ಹೇಳ್ಕೊಂಡು ವೀಡಿಯೋ ಮಾಡಿರೋರಿಗೆ ಕೊರಿಯರ್ ಮಾಡಬೇಕು. ನನಗೆ ನನ್ನ ಮಗಳು ಮನೆ ಹತ್ರ ಎಲ್ಲ ಗೊತ್ತಾಗಿಲ್ಲ ಕೊರಿಯರು. ಇದೆಲ್ಲ ಮಗಳು ಮನೆಯಿಂದ ತಂದಿರೋದು, ಇನ್ನು ಜೋಡಿಸ್ಬೇಕು. ಹಾಗಾಗಿ ಇಟ್ಟಿದ್ದೀನಿ, ಸುಸ್ತಾಯಿತು ನನಗೆ. ಇದು ಎಷ್ಟಾಯಿತು ಟೈಮು?
ಒಂದೂವರೆನಾ? ಸರಿ ಸರಿ, 1:30 ಆಗಿದೆ ನೋಡಿ. ಇಷ್ಟೆಲ್ಲ ಕ್ಲೀನ್ ಆಯಿತು. ನಂದು ಊರ್ಗೋಲು ಇಲ್ಲಿದೆ ನೋಡಿ. ಸುಸ್ತಾಯಿತು. ಈಗ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ನೋಡಿ, ಎಲ್ಲ ಸ್ಟವ್ವು ಕೆಳಗಡೆ ಮೇಲೆ ಎಲ್ಲ ಒರೆಸಿ ನೀರು ಇದನ್ನು ತೊಳೆದ್ಬಿಟ್ಟು ಇಲ್ಲೇ ಸ್ವಿಚ್ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ಹೇಳಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ, ಲೈಟು ಬೆಳಕು ಕಾಣಿಸಲ್ಲ, ಇಲ್ಲ ಅಡುಗೆ ಮಾಡಬೇಕಾದ್ರೆ ಕತ್ಲೆ ಕಾಣಿಸುತ್ತೆ ಅಂತ ಈ ಬಲ್ಪ್ ಹಾಕ್ಕೊಳ್ತೀನಿ. ಇವಾಗ ನೀರಿಂದು ಸ್ವಿಚ್ ಇಲ್ಲೇ ಇದೆ. ಇದನ್ನು ತೊಳೆದು ತುಂಬ ದಿನ ಆಗಿತ್ತು. ಇದನ್ನು ತೊಳ್ಕೊಂಡು ನೀರು ತುಂಬಿಸಿಟ್ಬಿಡೋಣ ಅಂತ ಹೇಳಿ ನೋಡಿ. ಅವರು ಇಲ್ಲಿ ಯಾರೋ ಗ್ರೀನ್ ಟೀ ತೊಗೊಂಡು ಬಂದ್ರಂತೆ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ. ಅಕ್ಕ ನೀವು ಕುಡಿತೀರಲ್ಲ ಅಂತ ಬಂದಿದ್ದ ತಕ್ಷಣ ಕೊಟ್ಟರು. ಕಾಯ್ತಾ ಇದ್ರಂತೆ ನನಗೆ ನೋಡಿ. ಇಷ್ಟು ಕ್ಲೀನ್ ಆಯಿತು ನೋಡಿ. ಐಟಮ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ, ಹೊರಗಡೆ ಇದ್ದರೆ ಆಗಲ್ಲ ಅಂತ. ತರಕಾರಿ ಅವೆಲ್ಲ ಏನೂ ಇಟ್ಟಿರಲ್ಲ, ಬೇರೆ ಡ್ರೈ ಫ್ರೂಟ್ಸು, ಬೇಳೆ ಕಾಳುಗಳು, ಪುಡಿಗಳು ಎಲ್ಲ ಇಟ್ಟಿರ್ತೀನಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಡಬ್ಬಿನೇ ಹಾಗೆ ತೆಗೆದಿಟ್ಬಿಟ್ಟಿರ್ತೀನಿ ನೋಡಿ. ಇಷ್ಟು ಕೆಲಸ ಆಯಿತು ನಂದು. ಇನ್ನೂ ಕೆಲಸ ಬೇಕಾದಷ್ಟಿದೆ. ಇದನ್ನೆಲ್ಲ ಇನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಯಾಕಂದರೆ ನಾನು ಜೂನಲ್ಲಿ ಹೋಗಿದ್ದು ಮಗಳ ಮನೆಗೆ, 6 ತಿಂಗಳಾಯಿತು. ನೋಡಿ, ನಾನು ಕ್ಲೀನ್ ಮಾಡಿದ ವಿಡಿಯೋ ತೋರಿಸ್ಬೇಕು ಅಂತ ನಾನು ಮಾಡಿರೋದಲ್ಲ. ಎಲ್ಲರೂ ಕೇಳ್ತಾಯಿದ್ರು, ಹಳೆ ಮನೆ ಚಿಕ್ಕ ಮನೆ ತೋರಿಸ್ಬಿಟ್ಟು ದೊಡ್ಡ ಮನೇಲಿದ್ದೀರಾ ಅಂತ ಒಂಥರ ಮಾತಾಡ್ತಾಯಿದ್ರು. ಅದು ಕಮೆಂಟ್ ಓದ್ಬೇಕಾದ್ರೆ ಏನಾಗುತ್ತೆ, ಬೇಜಾರಾಗುತ್ತೆ. ನಮ್ಮದು ರೋಡ್ ಸೈಡ್ ಮನೆ, ಗಾಡಿಗಳು ಓಡಾಡೋದು ಜಾಸ್ತಿ. ಮಗಳ ಮನೆ ಹತ್ರ ನಿಶಬ್ದಾಗಿರ್ತಾಯಿತ್ತು. ಸುಸ್ತಾಯಿತು ಒರೆಸಿ. ನನಗೆ ಮಾಪ್ ಹಿಡಿಯೋಕ್ಕೆ ಬರಲ್ಲ, ಬಕ್ಕೊಂಡೇ ಒರೆಸೋದು. 3 ಸರಿ ಒರೆಸ್ದೆ. ಈಗ ನೋಡಿ, ಒಂದು ಚೂರು ಧೂಳಿಲ್ಲ, ನೆಲದ ಮೇಲೆ ಬಿದ್ದು ಒದ್ದಾಡ್ಬೋದು. ಆ ಕಮೆಂಟೆಲ್ಲ ಓದಬೇಕಾದ್ರೆ ಮನ್ಸಿಗೊಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಮನೆಗೆ ಬಂದಿದ್ದೀನಿ. ನನ್ನ ಅರಮನೆ, ಚಿಕ್ಕ ಮನೆ ಅಲ್ಲ ಇದು, ನನಗೆ ಅರಮನೆ ಇದು ಅಂತ ನಾನು ಹೇಳಿದ್ದೀನಿ. ಈ ಮನೆ ಬಗ್ಗೆ ಹೇಳಬೇಕಂದ್ರೆ